ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯಲ್ಲದೆ ಅಭಿಮನ್ಯನ ವಿವಾಹ ನಡೆಯಿತು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಧರ್ಮರಾಜನು ತಮ್ಮ ಕುಲಪುರೋಹಿತನಾದ ದ್ರೌಪದನ್ನು ಆ ದುರ್ಯೋಧನ ಬಳಿಗೆ ಸಂಧಿಗಾಗಿ ಕಳುಹಿಸಿದನು. ಆದರೆ ಆ ಸಂಧಿಗೆ ತಪ್ಪಿಸಲಿಲ್ಲ. ಬಯಸಿ ಯೋಗ್ಯವೇನೋ ಮಲಗಿದಂತೆ ಪುನಃ ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳೆಂದು ಕಳೆದುಕೋದು ಗೋಪಿಕಾಂಗಿನ ಜಗದಾಟ ಸಂಧಿಕೆಯನ್ನು ಕರೆದು ದ್ವಾರಕ್ಕೆ ಕುಟುಂಬದಲ್ಲಿ ಮಲಗಿ ಹರಮುಚ್ಚಿದ ಕಣ್ಣುಗಳಿಂದ ಅನಂತ ಹೋಗದ ಹಬ್ಬಗಳನ್ನು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲದೆಯಾ? ರುಕ್ಮಿಣಿ, ಲೋಕ ಸೇವೆಯ ಹರಕೆಯನ್ನು ಗೊತ್ತಾಗದೆ ಆ ನನ್ನ ಮನಸ್ಸಿದರುಗಳು ಕಳೆಗೊಂಡರು. ನಾನು ಅದಕ್ಕಾಗಿ ಚಿಂತಿಸಲಿಲ್ಲ. ಪ್ರಯತ್ನಿಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಲ್ಲಿ ಯುದ್ಧದ ಸಮಾಚಾರವನ್ನು ಕೇಳಿದರೆ ವೀರರ ಹೃದಯವನ್ನು ನಿಮ್ಮದು ಪುನಃ ಜಾಗೃತವಾಗಲ್ಲ. ಹಾಗೆ ಯಾರೇನು ತಿಳಿದರೆ ಅವರ ಶಿಷ್ಟಗಳಿಗೆ ಅವರೇ ಹಾಕುವುದಾಗಲಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಆದರೆ ಈ ಯುದ್ಧದಲ್ಲಿ ನಾನು ನಿರಾಶೆ. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾಪಾಡುವುದಿಲ್ಲ ಎಂದು ಪ್ರತಿಜ್ಞೆ ಸಹ ಮಾಡಿದರು. ರುಕ್ಮಿಣಿ, ಹಾಗಾದರೆ ಈ ಶೈಲಾಗಾರದ ಹೆಸರನ್ನು ದಾಟಿದರೆ ಒಂದು ಅನುಕೂಲಕರ ಕಾರಣ ದೊರೆತಂತಾಯಿತು. ವಾಸುದೇವ, ನಾನು ಈಗ ತಿಳಿದ ನಿಮ್ಮ ರಾಜ್ಯಕ್ಕೆ ಕೌಶಲ್ಯವನ್ನು ಇದು ಪರಿಹಾಸ್ಯವಿಲ್ಲವಾನೆ? ಇದು ಪರಿಹಾಸವಲ್ಲ ರುಕ್ಮಿಣಿ. ಗೋಪಿಕಾಂತರಿಂದ ಪರಿವೇಷಿತನಾಗಿ ಮಧುರ ವೇಣುಗಾರದಿಂದ ವಿಶ್ವಸೃಷ್ಟಿಯನ್ನು ನಡೆಸಿದ ದಲಿತ ಕೃಷ್ಣನ ಮಧುರೂಪವನ್ನು ಜನರು ನೋಡಿಯೇ ಇವರು. ಕಂಸ ಶಿಶುಪಾಲನನ್ನು ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವನ್ನು ರೂಪಿಸಿದರು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೆ ಕೃಷ್ಣನನ್ನು ಜನರು ನಾನು ನಿರಸ್ತ್ರನೇ ಸರಿ. ಕುರುಕ್ಷೇತ್ರ ಯುದ್ಧ ಸೂತ್ರವು ಈ ನನ್ನ ಕ್ಷೇತ್ರದಲ್ಲಿ ಚದುರಂಗದ ಭಾಗದಂತೆ ದಪ್ಪಾವು ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸಿದೆ. ಆ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗ ತಿಳಿದು ಆ ಕ್ಷೇತ್ರದ ಮಾನವನ ಆತ್ಮಶಕ್ತಿ ಶತಕೋಟಿಯನ್ನು ಪರಮಿಸಿ ವಿಜಯದ ಪೀಠವನ್ನೇರುವುದೆಂಬುದನ್ನು ಸತ್ಯದ ಚಿರ ಪ್ರಕಾಶದಲ್ಲಿಯೂ ಈ ಜಗತ್ತನ್ನು ಬೆಳೆದಿದೆ. ರುಕ್ಮಿಣಿ, ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ಈ ನಿನ್ನ ಪ್ರತಿಕ್ರಿಯೆಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳೆದುಕೊಂಡು ನುಡಿವೆಯಂತೆ